ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. 2.5 ವರ್ಷ ಆಯಿತು. 2.5 ವರ್ಷದಿಂದ ಜನಕ್ಕೆ ಅನ್ಸಿದೆ ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಇಲ್ಲಿ, ಸಿದ್ದರಾಮಯ್ಯನ, ಡಿ.ಕೆ. ಶಿವಕುಮಾರ ಯಾರು ಅಂತ ಗೊತ್ತಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಯಾರು ಹೋಮ್ ಮಿನಿಸ್ಟ್ರು ಅಂತಾನೂ ಗೊತ್ತಿಲ್ಲ. ವಿಧಾನಸಭೆಯಲ್ಲಿ ಉತ್ತರ ಕೊಡಕ್ ಮಾತ್ರ ಹೋಮ್ ಮಿನಿಸ್ಟ್ರು, ಆಚೆ ಕಡೆ ಜಿಲ್ಲೆಗೊಬ್ಬೊಬ್ಬ ಹೋಮ್ ಮಿನಿಸ್ಟ್ರು, ಅವರವ್ರದೇ ಜಿಲ್ಲೆ, ಬಳ್ಳಾರಿಗೂ ಅವ್ರದೇ ಜಿಲ್ಲೆ. ಈ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರು, ನಮ್ಮೆಲ್ಲರ ಇವತ್ತಿನ ನಮ್ಮ ಕೇಂದ್ರ ಬಿಂದು ಅವರೇ ಜನಾರ್ದನ್ ರೆಡ್ಡಿ ಅವರು. ಅದೇ ರೀತಿ ನಮ್ಮ ಶ್ರೀರಾಮುಲು, ನಮ್ಮ ದಲಿತ ನಾಯಕರು ಶ್ರೀಮತಿ ಅರುಣಾ ಜನಾರ್ದನ್ ರೆಡ್ಡಿ ಅವರು, ಛಲವಾದಿ ನನ್ನ ಆತ್ಮೀಯ ಸ್ನೇಹಿತ ಛಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರು, ದೊಡ್ಡನಗೌಡ ಪಾಟೀಲ್ ಅವರು, ನವೀನ್ ಅವರು, ಸೋಮಶೇಖರ್ ರೆಡ್ಡಿ ಅವರು, ಬಸವರಾಜ್ ಮತ್ತಿಮೋಡ್ ಅವರು, ಬಂಗಾರು ಹನುಮಂತು, ನಮ್ಮ ವಿಜಯೇಂದ್ರ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಬೇರೆ ಒಂದು ಬೀದರಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ತೆರಳಿದ್ದಾರೆ. ವೇದಿಕೆ ಮೇಲೆ ನಮ್ಮೆಲ್ಲ ಬಳ್ಳಾರಿಯ ನಾಯಕರೆಲ್ಲರೂ ಕೂತಿದ್ದೀರ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಾವು ಜಾತ್ರೆ ಮಾಡಕ್ಕೆ ಬಂದಿಲ್ಲ, ಜಾತ್ರೆನ ನೋಡಕ್ಕೂ ಬಂದಿಲ್ಲ. ನಾವು ಬಂದಿರೋಂಥದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ. ಯಾರು ಕೊಲೆ ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ. ನಾನು ಪೊಲೀಸರನ್ನ, ಸರ್ಕಾರನ ಕೇಳ್ತೀನಿ, ಒಂದು ಮಾತು ಕೇಳ್ತೀನಿ. ನಾನು 1ನೇ ತಾರೀಕು ಜನವರಿ 1 ಇಡೀ ದೇಶ, ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು. ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು. ಬಳ್ಳಾರಿಯಲ್ಲಿ ಮಾತ್ರ ಗುಂಡುಗಳ ಸುರಿಮಳೆ, ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. 1ನೇ ತಾರೀಕು ಗುಂಡಾರ್ತು, ಯಾರು ಗುಂಡು ಗೊತ್ತಿಲ್ಲ, ಯಾರು ಹಾರಿಸಿದ್ರು ಗೊತ್ತಿಲ್ಲ. ಇದೇ ವಾರ್ತೆಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಒಂದು ಮಾತನ್ನ ಪೊಲೀಸರು ಕೇಳ್ತೀನಿ, ಅಕಸ್ಮಾತ್ ಅಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರ ಕಡೆಯಿಂದ ಏನಾದ್ರೂ ಗುಂಡಾರಿದ್ರೆ ಇಲ್ಲಿರೋರೆಲ್ಲ ಯಾರ್ಯಾರು ಬಂದಿದ್ದೀರಲ್ಲ 1,000 ಜನ ಇವತ್ತು ಜೈಲಲ್ಲಿ ಇರ್ತಾ ಇದ್ರಿ. ನೀವೆಲ್ಲ ಮನೆಗೂ ಬಂದು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು, ಮನೆ ಬಂದು ಪೊಲೀಸರು ಲಾಠಿ ಹಿಡ್ಕೊಡ್ತಾ ಇದ್ರು, ದರ ಎಳ್ಕೊಂಡು ಹೋಗ್ತಾ ಇದ್ರು. ನಾನು ಪೊಲೀಸವ್ರು ಕೇಳ್ತೀನಿ, ಯಾಕಪ್ಪ ಇವಾಗ ಕೊಲೆ ಮಾಡಿಸಿದವ್ರನ್ನ ಯಾರನ್ನ ಬಂಧನ ಮಾಡಿದ್ದೀರಾ? ಆ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಕ್ಕೂ ಎಷ್ಟು ಇನ್ಫ್ಲೂಯೆನ್ಸ್ ಪೊಲೀಸ್ ಮೇಲೆ ಅಂತ ಹೇಳಿದ್ರೆ, ಸಡನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ಗನ್ ಮಾತ್ರ ಇಟ್ಕೊಂಡಿದ್ರು. ಕಿತ್ಕೊಂಡಿಲ್ಲ, ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ ಕೊಡಪ್ಪ, ನಾನು ಸ್ವಲ್ಪ ಪಾಲಿಶ್ ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡಿದ್ರು. ನಾಚಿಕೆ ಆಗ್ಬೇಕಲ್ಲ. ಕೊಲೆ ಆಗಿದೆ. ಕೊಲೆ ಆದಾಗ ಪೊಲೀಸರು ಎಷ್ಟು ಅಲರ್ಟ್ ಇರ್ಬೇಕು. ಯಾರೇ ಆಗಿರ್ಲಿ, ಮಂತ್ರಿ ಆಗಿರ್ಲಿ, MLA ಆಗಿರ್ಲಿ, ಯಾರೇ ಆಗಿರ್ಲಿ, ಕೊಲೆನೇ.